ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ. ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಈ ಕಂಗಳ ಗೂಡಿನಲ್ಲಿ ಹೊಸ ರಾಗದ ಚಿಲಿಪಿಲಿಯೋ. ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಗುಳಿಯೋ. ನೆನಪೆ ನನ್ನ ಮೈ ಪುಳಕ, ನೆನಪೆ ನನ್ನ ಮೈ ಜಳಕ. ನೆನಪೆ ನನ್ನ ಧನ ಕನಕ, ನೆನಪು ಒಂದೇ ಕೊನೆ ತನಕ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ. ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಆಂಟಿ ಏನ ಹಾಡ ಜೋರ್ ನಡೆದ್ಬಿಟ್ಟವ್ರಿ. ಬಾ ಶ್ರುತಿ ಬಾ. ಸುಮ್ಮ ಚಾ ಕುಡ್ಕೊತ ಕೂತಿದ್ನೆ. ನಂಗೆ ಹಾಡಂದ್ರೆ ಇಷ್ಟ ಅಲ್ಲ, ಹಂಗಾಗಿ ಯಾವಾಗ್ಲೂ ಹಾಡ್ತಿರ್ತೀನಿ. ಬಾ ಕೂಡ್ ಬಾ. ಯಾಕ ನಮ್ಮನೆ ಕಡೆ ಒಳ್ಳೆ ಆಯ್ದೀವ? ಎಕ್ಸಾಮ್ ಎಲ್ಲ ಮುಗ್ದವನ ಶ್ರುತಿ? ಹಾ ಮುಗ್ದವಲ್ರಿ ಆಂಟಿ, ಎಲ್ಲ ಎಕ್ಸಾಮ್ ಮುಗ್ದು ಫ್ರೀ ಈಗ ಏನೇ ಇದ್ರು. ಅದಕ್ಕ ಬಂದೇವು ನೀನು, ಇಲ್ಲಾಂದ್ರೆ ನೀ ಬರೇಕೆ ಎಷ್ಟು ಕಳೆದ್ರೆ ಬರ್ತದಿಲ್ಲ. ಓದೋದ್ರಿ ಆಂಟಿ ಓದೋದ್ರಿ ಆಂಟಿ ಅಂತಿದ್ದಿ ಬರೀ, ಅದಕ್ಕಂತೀನಿ. ಮತ್ತೆ ನಂದು ಅಷ್ಟು ಓದೋದೇ ಇರ್ತೈತಿ ಬಿಡ್ರಿ ಆಂಟಿ. ಈ ಕಡೆ ಜಾಬ್ನು ಮಾಡಬೇಕು, ಈ ಕಡೆ ಓದೋದನ್ನು ಮಾಡ್ಬೇಕಲ್ರಿ. ಹಂಗಾಗಿ ಹೆವಿ ಆಗ್ತಿತ್ತಲ್ರಿ, ಟೈಮೇ ಸಿಗ್ತಿದ್ದಿಲ್ಲ. ಈಗ ಫುಲ್ ಫ್ರೀ ರೀ, ಅದಕ್ಕೆ ನಿಮ್ಮ ಮನೆಗೆ ಬರ್ಬೇಕನ್ನಿಸ್ತು ಬಂದೀನಿ. ನೀವು ಮಾತು ಕೊಟ್ಟಿರಿ ಆಂಟಿ ಮೊನ್ನೆ ಲವ್ ಸ್ಟೋರಿ ಹೇಳ್ತೀನಂತ, ಈಗ ಹೇಳಬೇಕು. ಏವ್ವ ಅದು ಇನ್ನ ತಲೆಗೆ ಇಟ್ಕೊಂಡೆ ನೀನು? ನಾ ಹೇಳಬೇಕಾ ನೀಗ ಅಂದ್ರೆ ಲವ್ ಸ್ಟೋರಿನ? ಹಾಂ ರೀ, ಮತ್ತೆ ನಾ ಬಿಡಂಗಿಲ್ರಿ ಆಂಟಿ. ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿಬಿಟ್ಟೀನಿ ನಮ್ಮ ಆಂಟಿ ಲವ್ ಸ್ಟೋರಿಗೆ ಭಾರಿ ಅದ ಅಂತೇಳಿ. ಅವರು ಒಬ್ಬ ಕೇಳ್ಕೊಂಬರ್ಲಿ ನಗೊಂದು ಸ್ವಲ್ಪ ಹೇಳಕಂತಿ ಅಂದಾರ್ರಿ, ಅದಕ್ಕೆ ನೀವು ಹೇಳಬೇಕ್ರಿ. ಹೋಗ ನೀನ ಹುಚ್ಚಿ, ನಮ್ದೇನು ಲವ್ ಸ್ಟೋರಿ ಸುಮ್ಮವ. ನೀ ಎಲ್ಲರ ಮುಂದೆ ಹೇಳ್ಬಿಟ್ಟಿಯೇನ? ಅದೇ ಅದಕ್ಕೇನದ್ರಿ ಆಂಟಿ, ನಿಮ್ಮದು ಪ್ಯೂರ್ ಲವ್ ರೀ. ಈಗ ಮದುವೆ ಆಗ್ಯದ, ಮಕ್ಕಳಾಗ್ಯಾವ, ಈಗೇನ ನಾಚಿಕೆ ಹೇಳ್ರಿ ಅದ್ರಾಗೇನದ? ಪಿನ್ ಟು ಪಿನ್ ಹೇಳ್ಬೇಕಾರೆ ಆಂಟಿ. ಫಸ್ಟ್ ಹೆಂಗ್ ಶುರುವಾಯಿತು, ಯಾರ್ಯಾರಿಗೆ ಪ್ರಪೋಸ್ ಮಾಡಿದ್ರು, ಯಾರ್ಯಾರನ್ನ ಕಾಡಿಸಿದ್ರು ಎಲ್ಲಾನು ಹೇಳ್ಬೇಕು ನೋಡ್ರಿ. ಅದೊಂದು ದೊಡ್ಡ ಕಥೆ ಅದವ, ಬರೆದ್ರೆ ಒಂದು ಕಾದಂಬರಿನೇ ಆಗ್ತದ ಬಿಡು. ಆದ್ರೆ ಅಷ್ಟು ಹೇಳಂಗಿಲ್ಲ, ಸುಮ್ಮನೆ ನನಗೆ ನೆನಪಿದ್ದು ಹೇಳ್ತೀನಿ ಅಷ್ಟೇ. ಓಕೆ, ನಿಮ್ಗೆ ಎಷ್ಟು ನೆನಪದ ಅಷ್ಟೇ ಹೇಳ್ರಿ. ನಾ ಹೈಸ್ಕೂಲ್ಗಿದ್ದಾಗ ನಮ್ಮ ಅಕ್ಕರ ಮನೆಯಾಗಿದ್ದೇನೆ ಓದಿನಿ. ನಮ್ಮದು ಊರಾಗ ಹಳ್ಳಿ ಆಗ್ತಿತ್ತಲ್ಲ, ಹೋಗೋದು ಬರೋದು ಬೇರೆ ಊರಿಗೆ ಹೋಗಿ ಕಲಿಬೇಕಾಗ್ತಿತ್ತು. ಹಂಗಾಗಿ ನಮ್ಮ ಅಪ್ಪರು ಬೇಡ ಅಂತಿಕೊಂಡು ನಮ್ಮ ಅಕ್ಕ ನಾನೇ ಇಟ್ಕೋತೀನಿ ಅಂತೇಳಿ ನಮ್ಮ ಅಕ್ಕರ ಮನೆಯಾಗಿದ್ದೆ. ನಾ ಹೈಸ್ಕೂಲು ಕಾಲೇಜ್ ಎಲ್ಲ ಮುಗಿಸಿದ್ದೆ ನಾನು. ಹಾಂ ಅಂಕಲ್ ರೀ, ಅವರು ಅಲ್ಲೇ ಅದೇ ಊರಾಗನೇ ಅವ್ರ ಅತ್ತಿ ಮನೆಯಾಗಿದ್ರು. ಅವ್ರದ್ದು ಹಳ್ಳಿ, ಅವ್ರದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಸಂಬಂಧ ಅವ್ರ ಅತ್ತಿಯರ ಮನೆಯಾಗಿದ್ರು ಅವರು. ಒಂದೇ ಊರಾಗಿದ್ರೇನಾ? ಅಂಕಲ್ ಅವ್ರು ಎಲ್ಲಿ ನೋಡಿದ್ರಿ ನಿಮ್ಮನ್ನು? ಫಸ್ಟ್ ಎಲ್ಲಿ ನೋಡಿದ್ರೆ ಅನ್ನೋಕಿನ ಅವ್ರ ಮನೆ ನಮ್ಮ ಮನೆ ಎದುರ ಬೆದ್ರ ಇತ್ತು, ರಿಲೇಷನ್ನೇ ಆಗ್ಬೇಕಲ್ಲ. ಹಾಗಾಗಿ ನಾವು ಅವ್ರ ಮನೆಗೆ ಹೋಗೋದು, ಅವ್ರು ನಮ್ಮ ಮನೆಗೆ ಬರೋದು, ಹಿಂಗೆಲ್ಲ ಇರ್ತಿತ್ತು. ಅವಾಗ ಇವರು ಅವ್ರ ಮನೆಯಾಗಿದ್ರಲ್ಲ, ಅವ್ರ ಮನೆಗೆ ಇನ್ನೊಬ್ಬ ಇದ್ದ ನಮ್ಮ ಕ್ಲಾಸ್ಮೇಟ್. ಅವ ನಾನು ಕೂಡಿ ಸ್ಟಡಿ ಮಾಡ್ತಿದ್ವಿ. ಅಂದ್ರೆ ಎದುರ ಬಿದ್ದಿದ್ದ ಸಂಬಂಧ ದೊಡ್ಡಮ್ಮನ ಮಗ ಅಂತಿಕೊಂಡು ನಮ್ಮ ಮನೆಗೆ ಬರೋದು, ಅದು ಇಬ್ಬರು ಕೂಡ ಸ್ಟಡಿ ಮಾಡೋರು. ಇವರು ನಿಮ್ಮ ಅಂಕಲ್ನು ಅಲ್ಲೇ ಇದ್ರಲ್ಲ, ಅವರು ಅಲ್ಲೇ ಇರ್ತಿದ್ರಲ್ಲ. ಅವರು ಯಾಕೋ ನನಗೆ ಅವ್ರು ನೋಡೋಣ ಉಡಾಳ ಅನ್ನಂಗೆ ಅನಿಸ್ಬಿಡೋದು. ಹುಡುಗರ ಜೊತೆ ಇರೋದು, ಆ ಶರ್ಟ್ ಹಾಕೋತಿದ್ರು, ಮುಂದಿನ ಗುಂಡಿ ಹಿಂಗೆ ಬಿಚ್ಕೊಂಡು ತಿರ್ಗಾಡ, ಏನೋ ಒಂಥರ ಅವ್ರು ನೋಡೋಣ ನನಗೆ ಉಡಾಳ ಇದ್ದಾರ ನಂಗೆ ಅನಿಸ್ಬಿಡೋದವ. ನೀವು ಅವ್ರ ಜೊತೆ ಮಾತಾಡ್ತಿದ್ದೀರೇನು? ಇಲ್ವಾ, ಏನು ಮಾತುಕತೆ ಏನೂ ಇಲ್ಲ, ಅವ್ರ ಜೊತೆ ಮಾತೇ ಆಡಿಲ್ಲ ನಾ ಒಟ್ಟ. ಹಾಂ, ಮತ್ತೆ ಹಿಂಗೆ ಒಂದಿನ ನಾನು ನಮ್ಮ ಕ್ಲಾಸ್ಮೇಟ್ ಅಂದೆಲ್ಲ, ಅವನಿಗೆ ಅಣ್ಣ ಅಂತಿದ್ದೆ. ನಾನು ಓದ್ಕೋತ ಕೂತಿದ್ವಿ. ಕೂತಾಗ ಏನಂದೆ, ನಿಮ್ಮ ಮನ್ಯಾಗ ಇರ್ತಾನಲ್ಲ ಅವ ಕೆಟ್ಟ ಉಡಾಳ ಇದ್ದಂಗೆ ಅದನಲ್ಲ, ಅವ್ರ ಅಣ್ಣ ಎಷ್ಟು ಸೈಲೆಂಟ್ ಅದನ, ಇದು ಹೆಂಗದ ನೋಡಪ್ಪ, ಕೆಟ್ಟ ಉಡಾಳ ಅಂದ್ಬಿಟ್ಟು ನೋಡುವ. ಮುಗೀತು. ಆ ಉಡಾಳ ಅಂತ ಅನ್ನೋದು ಏನು ಪದ ತೊಗೊಂಡಲ್ಲ, ಅದೇ ನನ್ನ ಲೈಫನ್ನೇ ಟರ್ನ್ ಮಾಡಿಬಿಡ್ತು ಒಟ್ಟ. ಹಂಗೆ ಆಂಟಿ ಅದು ಇವಾಗ ಸುಮ್ಮ ನಾ ಉಡಾಳ ಅಂತ ಅಂದಿದ್ನಲ್ಲ, ಇಲ್ಲಿಗೆ ಬಿಟ್ಬಿಡ್ಬೇಕಿಲ್ಲವ. ಮಾತಾಡಿದ್ವಿ ಎಲ್ಲ, ಏನ ಹಂಗೇನಿಲ್ಲ ಅಂತ ಅಂದಿದ್ದವ, ಅಲ್ಲಿಗೆ ಬಿಟ್ಟಿದ್ವಿ, ಮುಗೀತು, ಬಿಟ್ಬಿಡ್ಬೇಕಿಲ್ಲ ಅಲ್ಲಿಗೆ ಅದನ್ನ. ಹೋಗಿ ಅವನ ಮುಂದೆ ಹೇಳ್ಬಿಟ್ಟಾನ, ನಿನಗೆ ಉಡಾಳ ಇದ್ದೀನಿ ಭಾಳ ಅಂತೇಳಿ ಯಾಕೆ ಸುಮ್ಮ ಅನ್ಲಿಕ್ಕತ್ತಿದ್ಲೋಡು ಅಂತ ಅಂದ್ಬಿಟ್ಟಾನ. ನಾನೇ ತಗೋ ಅವಂದು. ಅಲ್ಲ, ನಾ ಆಕಿನ ತಂಟೆಗೆ ಹೋಗಂಗ್ಲಕ್ಕಿ ಯಾರಂತ ಗೊತ್ತಿಲ್ಲ, ನನಗೇನು ನೋಡಿ ಉಡಾಳ ಅಂದ್ಲಕ್ಕಿ, ಏನು ನೋಡಿ ಅಂದ್ಲಪ್ಪ ಉಡಾಳ ಅಂತೇಳಿ ಮುಗೀತು. ನನ್ನ ದ್ವೇಷ ಮಾಡಕ್ಕೆ ಶುರು ಮಾಡಿಬಿಟ್ರು ಅವರು. ಯಾರು ಅಂಕಲ್ ರೀ? ಹ್ಞೂ ನಯ್ಯವ್ವ ಅಂಕಲ್ಲನೇ ದ್ವೇಷ ಮಾಡಕ್ಕೆ ಶುರು ಮಾಡೋಣ. ಏನಂದ್ರು ಆಕಿ ನಾನು ಸಾರಿ ಕೇಳ್ಬೇಕು ಒಟ್ಟ. ನಾ ಏನು ನೋಡಿ ನಾನು ಉಡಾಳ ಅಂದ ಆಕಿ, ನಾ ಉಡಾಳ ಅಂತ ಹೆಂಗೆ ಕಂಡೀನಿ. ಆಕಿ ಬಂದು ನನ್ನ ಜೊತೆ ಮಾತಾಡಬೇಕು, ನನಗೆ ಸಾರಿ ಕೇಳ್ಬೇಕು ಆಕಿ, ಇಲ್ಲಾಂದ್ರೆ ನಾ ಆಕಿಗೆ ಏನು ಮಾಡ್ತೀನೋ ಗೊತ್ತಿಲ್ಲ ಅಂತೇಳಿ ಪ್ರೀತಿ ಸಿಟ್ಟಿಗೆ ಏರ್ಬಿಟ್ರಂತವ ಅವರು. ಮೊದಲೇ ಸಿಟ್ಟು ಜಾಸ್ತಿ ಹೋಯವ್ವ ನಿಮ್ಮ ಅಂಕಲ್ಗೆ. ಇವ ಬಂದು ನನಗೆ ಹೇಳ್ದ, ಸುಮಾ ನಾನು ಹೋಗಿ ನೀವು ಉಡಾಳ ಅಂತಿ ಅಂತೇಳಿ ಅವ್ನ ಮುಂದೆ ಹೇಳಿದ್ನವ, ಅವ ಭಾರಿ ಸೀರಿಯಸ್ ಆಗಿ ತಿಳ್ಕೊಂಬಿಟ್ಟಾನ, ನೀ ಸಾರಿ ಕೇಳ್ಬೇಕಂತ ಅವನಿಗೀಗ ಅಂತೇಳಿ ಬಂದು ಹೇಳ್ದ. ನನಗೆ ಟಕ್ಕಿ ಶುರು ಆಗ್ಬಿಡ್ತು. ಮೊದಲೇ ಅಂಜು ಬಿರಿಕಿ ನಾನು,
ಏನು ಇದೇನು ಬಂತು ನನಗೆ, ಯಾಕೆ ಹೋಗಿ ಹೇಳಿದೆವು ನೀನು? ಸುಮ್ಮ ನಾನು ನಿನ್ನ ಮುಂದೆ ಸುಮ್ಮ ಅಂತ ಅಂದಿದ್ನಿಲ್ಲಪ್ಪ, ಹೋಗಿ ಹೇಳ್ಬಾರ್ದಾಗಿತ್ತಿಲ್ಲ ಅಂತೀನಿ. ಈಗ ಏನು ಮಾಡಲಿ, ಹೋಗಿ ಹೇಳಿಬಿಟ್ಟು ನಾನು. ಅವ ಇಷ್ಟು ಸೀರಿಯಸ್ ಆಗಿ ತಿಳ್ಕೊತಾನಂತ ನನಗೂ ಗೊತ್ತಿದ್ದಿಲ್ಲ. ಹೇಳಿನಿ, ಸುಮ್ಮ ಒಂದು ಲೆಟ್ರ್ನಾಗ ಸಾರಿ ಅಂತ ಬರೆದು ಕೊಟ್ಬಿಡಲ್ಲ ನೀನು ಅಂತ ಅಂದವ. ನೀವು ಬರೆದು ಕೊಟ್ರೇನ್ರಿ? ಇಲ್ಲ, ನಾ ಒಂದೇ ಸಲಕ್ಕೇನು ಬರೆದು ಕೊಡಲಿಲ್ಲ. ನೀವು ಹೋಗಿ ಸಾರಿ ಕೇಳಕ್ಕೆ ಅಂತ ಹೇಳ್ಬಿಡು ಅಂತ ಅಂದೆ. ಅವನು ಹೋಗಿ ಸಾರಿ ಕೇಳಿನಾಗ ಇಲ್ಲಿಗೆ ಬಿಡು ಅಂತಂದಂತ. ಹಿಂಗೆ ಹೋಯ್ತವ 2-3 ದಿನ. ಅವ ದಿನ ನಾನು ಅಬ್ಸರ್ವ್ ಮಾಡ್ಲಿಕ್ಕೆ ಹತ್ಬಿಟ್ಟ. ನಾ ಎಲ್ಲಿ ಹೋದ್ರು ನೋಡೋದು ಮಾಡ್ಲಿಕ್ಕೆ ಹತ್ಬಿಟ್ಟವ ನಿಮ್ಮ ಅಂಕಲ್. ನಾ ಹೆಂಗಂದ್ರೆ ಎಲ್ಲ ಕೆಲಸ ಹೊರಗಿನ ನಾನೇ ಮಾಡಾಕಿ. ಕಟ್ಟಿಗೆ ತರಕಿ, ಕಾಯಿಪಲ್ಲೆ ತರಕಿ, ರೇಷನ್ ತರಕಿ, ನೀರು ತರಕಿ, ಎಲ್ಲ ಹೊರಗಿನ ಕೆಲಸ ಎಲ್ಲ ನಂದೇ ಮಾಡೋದಿತ್ತು. ನಮ್ಮ ಅಕ್ಕನ ಮಕ್ಕಳು ಸಣ್ಣ ಇದ್ದು ಅಕ್ಕ ಮನೇನ ಕೆಲಸ ಮಾಡಾಕಿ, ನಾ ಹೊರಗಿನ ಕೆಲಸ ಮಾಡಾಕಿ. ಅದೆಲ್ಲ ನಾವು ಎಲ್ಲಿ ಓದ್ತೀನಂದ್ರೆ ಅಲ್ಲಿ ಬರವ ಅಬ್ಸರ್ವ್ ಮಾಡ್ಲಿಕ್ಕೆ ಹತ್ಬಿಟ್ಟ. ಅಬ್ಸರ್ವ್ ಮಾಡೋಣ, ಅದು ದ್ವೇಷ ಹೋಗಿ ಪ್ರೀತಿಗೆ ತಿರುಗಿಬಿಡ್ತಾ ಒಂದು. ಅವ್ರ ಹಂಗೆ ಅಂಕಲ್ ಹಿಂದೆ ಬರೋ ಮುಂದೆ ನಿಮಗೆ ಹೆಂಗೆ ಅನಿಸ್ತೈತ್ರಿ? ವಾ, ಅವ್ರ ಹಿಂದೆ ಬರೋಣ ನನಗಂತರೂ ಜೀವನೇ ಓದಂಗೆ ಅನಿಸ್ತಿತ್ತು. ಇನ್ನೂ ಮುಂದೆ ಹಿಂದೆ ಬರೋದು ಹೇಳ್ತೀನಿ ನಿನ್ನ ಶ್ರುತಿ. ಈಗೆಲ್ಲ ಏನು ವಾ ತಾಯಿ, ಅವರಷ್ಟು ಫಾಲೋ ಮಾಡಿದವರು ಯಾರೂ ಇಲ್ಲ, ನನ್ನಷ್ಟು ಅನುಭವಿಸ್ದವ್ರು ಯಾರಿಲ್ಲ. ಮಾತಾಡ್ತಿದ್ದಿಲ್ಲೇನ್ರಿ ಆದ್ರೆ? ಒಟ್ಟ ಮಾತೇ ಆಡಿಲ್ಲ ನೋಡ್ಸುತ್ತಿ ನಾವು. ಒಂದು ವರ್ಷ 1.5 ವರ್ಷ ನಂತರ ಮಾತೇ ಇಲ್ಲ ಒಟ್ಟ ನಮ್ಮಿಬ್ಬರಿಗೆ. ಬರೀ ಫಾಲೋ ಮಾಡೋರೇನ್ರಿ? ಫಾಲೋ ಮಾಡೋದು ಅದು ಒಂದೇ ಕೆಲಸ ಅವ್ರದ್ದು. ಏನು ನಾವು ಎಷ್ಟು ಹಿಂದೆ ಬರ್ಲಿಕ್ಕತ್ತಾನ, ಸಾರಿ ಕೇಳಂತ ಹೇಳಬೇಕಿಲ್ಲ ಅವನಿಗೆ. ನಂಗಂತೂ ಅಂಜಿಕೆನೇ ಬರ್ಲಿಕ್ಕತ್ತದಪ್ಪ ಅಂತಂದೆ. ಈಗ ಹೇಳಿನೇವ ನಾನು, ಸಾರಿ ಕೇಳ ಬಿಡು ಇಲ್ಲಿಗೆ ಅಂತಂದ್ರೆ ಬೇರೆ ನಡೆಸ್ಯಾನಾಳೆ ಈಗ ಅಂತಂದ್ಬಿಟ್ಟು ನಾವು. ಮತ್ತೆ ಶುರುವಾಯ್ತು ನನಗೆ ಅಂಜಿಕೆ. ಏನು ಬೇರೆ ಅಂದ ನಡೆಸ್ಯಾನಂದ್ರೆ ಏನು ನಡೆಸ್ಯಾನು ನಾ, ಏನು ಹೇಳು ಅಂತಂದೆ. ಇಲ್ಲ ಅವ ನಿನ್ನ ಲವ್ ಮಾಡ್ತಾನಂತ ಅಂದ್ಬಿಟ್ಟು ನೋಡವ, ಆಕಾಶನೇ ಮೈ ಮೇಲೆ ಬಿದ್ದಂಗೆ ಆಗ್ಬಿಡ್ತು ನನಗೆ. ಯಾಕೆ ಅಷ್ಟಾಗಿ ಅಂಜಿದ್ರಿ ಅಂತ ಕೇಳ್ತಿಲ್ಲ ಶ್ರುತಿ. ಲವ್ ಮಾಡೋ ವಯಸ್ಸ ಅದು 9th ಇದ್ದೀನ ಅವಾಗಿನ. ಹೈಸ್ಕೂಲ್ ಕನೇ ಲವ್ ಸ್ಟೋರಿ ಏನ್ರಿ ನಿಮ್ಮದು? ಅಂದ್ರೆ ಅಂಕಲ್ ಎಷ್ಟನತ್ತೆ ಇದ್ರಿ ಅವಾಗ? ನಾ 9th, ಅವ್ರು 2nd ಇಯರ್ ಅವಾಗ. ಮರುದಿವ್ಸ ಇವ ಅಣ್ಣ ಬಂದ, ಅವ ಒಂದು ಲೆಟ್ರ್ ಕಳಿಸ್ಬಿಟ್ಟಾನ. ನಿಮ್ಮ ಅಂಕಲು ಒಂದು ಲೆಟ್ರ್ ಬರೆದು ಕಳಿಸ್ಬಿಟ್ಟಾನ ಇವನ ಕೈಯಾಗ. ತಂದು ಕೊಟ್ಟ, ಓದ್ತೀನಿ. ಕೈ ಕಾಲೆಲ್ಲ ಥರ ನಡ್ಗಕತ್ತೇವ ಏನು ಬರ್ದಾನೆ ಅಂತ. ಸಾರಿ ರೀ, ನೀವು ನನ್ನ ಬಗ್ಗೆ ಭಾಳ ತಪ್ಪು ತಿಳ್ಕೊಂಡಿರಿ, ನಾ ಉಡಾಳಿಲ್ರಿ, ನೀವು ಅಂದ್ಕೊಂಡಷ್ಟು ಕೆಟ್ಟವ ಇಲ್ರಿ ನಾನು, ನೀವು ನನ್ನ ಅರ್ಥ ಮಾಡ್ಕೊರಿ, ಹಂಗೆ ಹಿಂಗೆ ಇಷ್ಟೊದ್ದು ಲೆಟ್ರ್ ಬರೆದು ಕೊಟ್ಬಿಟ್ಟು ನಾವ. ರೀ ಮತ್ತೆ ನನಗೆ ಹುಚ್ಚಿ ಆ ಲೆಟ್ರ್ ಓದಿದಾನೆ ಮತ್ತೆ ವಾಪಸ್ ತೊಗೊಂಡೋಗ, ಇದು ನನಗೆ ಗೊತ್ತಿಲ್ಲಪ್ಪ ಅಣ್ಣ, ನನಗೆ ನಂಗೆ ಅಂಥವೆಲ್ಲ ಮಾಡ್ಬೇಡ ಅಂತೇಳು. ಆಯ್ತಾಳ ಅಂದಿನಿ ಅಂತೇಳು, ಲೆಟ್ರ್ ಒಯ್ದುಕೊಡು, ಇನ್ನು ಮುಂದೆ ನನಗೆ ಲೆಟ್ರನ್ನು ತರಬೇಡ, ನನ್ನ ಕೈಲಿ ಬರ್ಸ್ಕೊಂಡು ಹೋಗ್ಬೇಡ ಅಂತಂದೆ ನಾನು. ಬಿಟ್ರೇನ್ರಿ ಅಲ್ಲಿಗೆ ಲೆಟ್ರ್ ಬರೀತು? ಎಲ್ಲಿದ್ದು ಬಿಡ್ತಾರ ಅಯ್ಯವ್ವ. ಸುಮ್ಮ ನೀನೊಂದು ಲೆಟ್ರ್ ಬರೆದು ಕೊಟ್ಬಿಡು ಸುಮ್ಮ, ನೀವೇನು ಉಡಾಳ ಅಂತೇಳಿ ನಾ ತಿಳ್ಕೊಂಡಿಲ್ಲ ಹೇಳ್ರಿ, ನೀವು ಒಳ್ಳೆಯವ್ರಿದ್ದೀರಿ ಹೇಳ್ರಿ ಅಂತೇಳಿ ಬರೆದು ಕೊಟ್ಬಿಡು ಸುಮ್ಮ, ಕಡೆ ಒಯ್ದು ಕೊಡ್ತೀನಿ ಅಂದ್ರೆ ಅಲ್ಲಿಗೆ ಮುಗಿಸ್ಬಿಡಮ್ಮ ಅಂತ ಅಂದ ಇವ. ಅದಕ್ಕಂತಲೇ ನಾ ಇನ್ನೊಂದು ಬರೆದು ಕೊಟ್ಬಿಟ್ಟೆ ಉಚ್ಪೆಯಲ್ಲಿ. ಮತ್ತೇನಾಯ್ತು ರೀ? ಇವ ನಾ ಬರೆದ ಲೆಟ್ರ್ ಅವನಿಗೆ ಒಯ್ದು ಕೊಡೋಣನೆ, ಅವ್ನಿಗೆ ಖುಷಿ ಆಗ್ಬಿಡ್ತಂತ. ಅಂದ್ರೆ ಹೆಂಗಿದ್ರು ಈ ಲೆಟ್ರ್ ಬರೆದು ಕೊಡ್ತಾ ಅನ್ನಂಗೆ ಆಗ್ಬಿಡ್ತಿಲ್ಲ ನಿಮ್ಮ ಅಂಕಲಿಗೆ. ಈ ಲೆಟ್ರ್ ಓದೋಣನೆ ಮತ್ತೊಂದು ಲೆಟ್ರ್ ಬರೆದ್ರವ ಅವರು, ಅಲ್ಲಿಗೆ ಬಿಡಲಿಲ್ಲ. ನೀವು ಭಾಳ ಕೆಲಸ ಮಾಡ್ತೀರಿ, ನಿಮ್ಮನ್ನ ಕಂಡ್ರೆ ಭಾಳ ಇಷ್ಟ ರೀ ನಮಗೆ, ನೀವು ನಮ್ಮ ಬಗ್ಗೆ ಸುಮ್ಮನೆ ತಪ್ಪು ತಿಳ್ಕೊತೀರಿ, ಹಂಗೇನೂ ಇಲ್ಲರಿ, ಫ್ರೆಂಡ್ ಆಗಿರಮ್ರಿ, ಹಂಗ್ರಿ ಹಿಂಗ್ರಿ ಅಂತೇಳಿ ಇನ್ನೊಂದು ಲೆಟ್ರ್ ಬರೆದು ಕೊಟ್ಟರು. ನಾ ಅದನ್ನು ತರಬಾಡು ಬಂದು ಕೊಡೋಣ ನಾ ಹೇಳಿದೆ. ನಾ ಓದಂಗಿಲ್ಲ, ನಾ ಏನು ನೀ ಹೇಳಿಲ್ಲ ಇದು ಲಾಸ್ಟ್ ಅಂತೇಳಿ ಮುಗೀತು, ನಾ ಒಟ್ಟ ಓದಂಗಿಲ್ಲ ನೋಡು ಆ ಪೇಪರನ್ನ, ನನಗೇನು ಕೊಡ್ಬೇಡಣ್ಣ ಅಂತ ಹೇಳಿದೆ ನಾ ಇವನಿಗೆ. ಅವ ಕೇಳೇ ಇಲ್ಲ. ತೆಗೆದಲ್ಲ ನೋಡಲ್ಲ ಏನಾಗ್ತದ, ಓದು ಏನಾಗಂಗಿಲ್ಲ ಅಂತೇಳಿ ಓದ್ಸಕಚ್ಚಿದ್ ನೋಡುವ, ಓದಿದೆ ಅದನ್ನು ಲೆಟ್ರನ್ನ. ಇವ ನಡುವ ಮೀಡಿಯೇಟ್ರ್ ಇದ್ದಂಗೆ ನಾವಿಬ್ಬರಿಗೆ. ಅವನ ಮುಂದೆ ಹೋಗ್ಯಾನ, ಸುಮಾ ನೀ ಕೊಟ್ಟು ಲೆಟ್ರ್ ಓದ್ಯಾಳ ಅಂತೇಳಿ ಹೇಳಿಬಿಟ್ಟಾನ. ಹೇಳೋಣ ಅವನಿಗೆ ಖುಷಿ ಆಗ್ಬಿಟ್ಟದ. ಓದಿಲ್ಲ ಹಂಗಂದ್ರೆ ಆಕಿನ ಕೈಲಿ ಇನ್ನೊಂದು ಲೆಟ್ರ್ ಬರ್ಸ್ಕೊಂಬಾರೋ ಅಂತಂದನ. ಹಂಗೆಲ್ಲ ಒಪ್ಕೊಳಂಗ್ಲಕ್ಕಿ, ಇದೇ ಲಾಸ್ಟ್ ಅಂತ ಹೇಳ, ಇನ್ನು ಮುಂದೆ ನಾ ಆಕಿನ ತಂಟೆಗೆ ಹೋಗ್ಲಪ್ಪ, ನಾ ಸುಮ್ಮ ಅಭ್ಯಾಸ ಮಾಡಬೇಕು, ನಾ ಬರ್ಸ್ಕೊಂಡು ಬರಂಗಿಲ್ಲ, ನೀನು ಬರೆದು ಕೊಟ್ಟಿದ್ದು ಒಯ್ದು ಕೊಡಂಗಿಲ್ಲ ಆಕಿಗೆ, ಸುಮ್ಮನೆ ನನಗೆ ಬೈತಾಳಕಿ ಅನ್ನಂತ. ಇಲ್ಲೋ ಬರ್ಸ್ಕೊಂಬ, ಆಕಿ ಪ್ರೀತಿಯಿಂದ ಲೆಟ್ರ್ ಬರ್ಸ್ಕೊಂಬನೆ ಅಂತಿಕೋ, ಆಕಿ ನಿನ್ನ ಕೈಲಿ ನಿನಗೆ 10 ರೂಪಾಯಿ ಕೊಡ್ತೀನಿ, ಆಕಿ ಏನಾರ ನನಗೆ ಬರ್ಲಂತಿಕೋ 5 ರೂಪಾಯಿ ಕೊಡ್ತೀನಿ, ಒಟ್ಟು ಆಕಿನ ಕೈಯಲ್ಲಿ ಲೆಟ್ರ್ ಬರ್ಸ್ಕೊಂಬಂದೆ ಅಂದ್ರೆ ನಾನು ರೊಕ್ಕ ಕೊಡ್ತೀನಿ ಅಂತೇಳಿ ನಿಮ್ಮ ಅಂಕಲು ಇವನಿಗೆ ಹೇಳ್ಬಿಟ್ನಂತ. ಭಾರಿ ಇಟ್ಟಾರ ಆಫರ್ ಅಂಕಲ್. ಭಾರಿ ಬಿಡು ನಿಮ್ಮ ಅಂಕಲ್ ಅನ್ನೋಣನೆ ಹಂಗೆ. ಮತ್ತು ಅವಾಗ 10 ರೂಪಾಯಿ 5 ರೂಪಾಯಿ ಅಂದ್ರೆ ಭಾಳೆ ಅಲ್ಲ, ನಮ್ಮದು ಇಬ್ಬರದು ಆದ್ರೂ ಬಡತನನೇ, ಅಷ್ಟು ಶ್ರೀಮಂತರೇನು ಇದ್ದಿದ್ದಿಲ್ಲ ನಾವು. ಹಾಗಾಗಿ ಮತ್ತೆ ಮರುದಿವ್ಸ ಓದ್ಲಿಕ್ಕೆ ಕೂತೀವಿ, ಹಿಂಗೆ ಸ್ವಲ್ಪ ಓದ್ಕೋತ ಕೂತೀವಿ. ಒಂದು ಸ್ವಲ್ಪ ಹೊತ್ತಾಗಿಂದ ಒಂದು ಲೆಟ್ರ್ ಬರೀಯಾ ಅಂದ. ತಲೆಗಿಲಿ ಕೆಟ್ಟದ ನಿನಗೆ, ಮತ್ತೆ ಯಾಕೆ ಲೆಟ್ರ್ ಬರೀಬೇಕು ಅಂತಂದೆ ನಾನು. ಮುಗಿದಲ್ಲಿ ಇಲ್ಲಿಗೆ ನೀ ಲಾಸ್ಟ್ ಅಂತ ಹೇಳಿ ಇಲ್ಲ ಅಂತಂದೆವ. ಅಣ್ಣ ಇಲ್ಲ ಬರೀ ಇನ್ನೊಂದು ಏನಾಗಂಗಿಲ್ಲ, ಸುಮ್ಮನೆ ಏನಾರ ಬರೆದು ಕೊಡು ನೀವು ಒಟ್ಟು ಅಂತಂದ. ಅಲ್ಲೋ ಅಣ್ಣ ಏನಾರ ಬರೆದು ಕೊಡು ಅಂದ್ರೆ ಏನು ಬರೆದು ಕೊಡಲಿ ನಾನು? ಅಲ್ಲ ಸುಮ್ಮನೆ ಲೆಟ್ರ್ ಬರೀ ಅಂದ್ರೆ ಹೆಂಗೆ ಬರ್ತದೆ ಹೇಳಿ ಬರೀಲಿಕ್ಕೆ ಅಂತಂದೆ. ಅಷ್ಟೊತ್ತಿಗೆ ಅಲ್ಲಿ ನಮ್ಮ ಅಕ್ಕನ ಮಕ್ಕಳು TV ಹಚ್ಚಿದ್ರು, ಅದ್ರಾಗ ಒಂದು ಹಾಡು ಬರ್ಲಿಕ್ಕತ್ತಿತ್ತು ನೋಡವ.
ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ, ಹೃದಯವು ಅರಳುವ ವೇಳೆ ಸವಿ ನೆನಪಲಿ ಬರೆಯುವೆ ಓಲೆ ಅಂತೇಳಿ ಹಾಡು ಬರ್ಲಿಕ್ಕತ್ತಿತ್ತು. ಈ ಹಾಡ ಬರೆದು ಕೊಟ್ಬಿಡು ಸುಮ್ಮ ಅಂತೇಳಿ ಅಂದವ. ನಾ ಹುಚ್ಚಿರ್ಗತ್ತೆ ಆ ಹಾಡ ಬರೆದು ಕೊಟ್ಬಿಟ್ಟೆ. ಅಲ್ರಿ ಆಂಟಿ, ನಿಮಗೆ ಇಷ್ಟ ಇರಲಿಲ್ಲ ಅಂದ್ರೆ ಯಾಕೆ ಬರೆದು ಕೊಡ್ಬೇಕು ನೀವು? ನಿಮಗೆ ಗೊತ್ತಾಗ್ಲಿಲ್ಲ ಏನ್ರಿ ಅವಾಗ? ನಿಮಗೂ ಪ್ರೀತಿ ಇತ್ತು ಕಾಣಿಸ್ತದ. ಎಲ್ಲಿ ಪ್ರೀತಿ ನಾನೇನ ಸುಮ್ಮ ಹಾಡ ಬರೆದು ಕೊಡು ಅಂದ್ಗನೆ ಹಾಡ ಬರೆದು ಕೊಟ್ಟು. ನಿಜ ಹೇಳ್ತೀನಿ ಶ್ರುತಿ, ನನಗೇನು ಗೊತ್ತಿಲ್ಲ. ಹುಚ್ಚಿದ್ದಂಗಿದ್ದೆ ನಾ, ಕ್ಯಾಟ್ ಮಬ್ಬಂದ್ರೆ ಮಬ್ಬು. ಅವ ಹಂಗೆ ಹೇಳವ ಅವನ ಬಗ್ಗೆ. ನೀ ಸುಮ್ಮ ಏನರ ಲೆಟ್ರ್ ಬರೆದು ಕೊಡಲಿಲ್ಲ ಅಂದ್ರೆ ಅವ ಏನರ ಮಾಡ್ಬಿಡ್ತಾವ ನೋಡು, ಕ್ಯಾಟ್ ಉಡಾಳದನವ. ನೀ ಒಬ್ಬಾಕಿನಿ ಎಲ್ಲರ ಬಜಾರ ಗಿಜಾರಕ್ಕೆ ಹೋಗೋ ಮುಂದಾಗ ಏನರ ಮಾಡಿದಂದ್ರೆ ಏನು ಮಾಡ್ತೀನಿ ನೀನು? ಸುಮ್ಮ ಪತ್ರ ಬರೆದು ಕೊಟ್ರೆ ಏನಾಗ್ತದ? ಸುಮ್ಮ ಏನಾರ ಒಂದು ನಿನಗೆ ಏನು ಬರ್ತದ ನಾನು ಹಾಡ ಬರೆದು ಕೊಟ್ಬಿಡು ಅನ್ನವ. ಅವನಿಗೆ ಕಮಿಷನ್ ಸಿಗ್ತಿರ್ತದಲ್ಲ ಮತ್ತು. ಅದ್ರ ಸಂಬಂಧ ನನಗೆ ಲೆಟ್ರ್ ಬರ್ಸ್ಕೊಂಡಾಗ ನನ್ನ ಕೈಲಿ ಬರ್ದವ್ರು ಬರ್ದ್ರಿ. ಮತ್ತು ಹಾಡ ಭಾರಿ ಇದ್ದದ ಬರ್ದ್ರಿ ಬಿಡ ನೀವು. ಅಲ್ಲೇ ನೋಡವ ನಾ ಸಿಕ್ಕಾಕೊಂಡಿದ್ದು. ಅದು ಹಾಡು ಅಷ್ಟು ಅರ್ಥಗರ್ಭಿತ ಹಾಡದ, ಅದು ನನಗೇನು ಗೊತ್ತಿಲ್ಲ, ಬರ್ದು ಕೊಟ್ಬಿಟ್ಟಿನಿ. ನಿಮ್ಮ ಅಂಕಲ್ ಹುಚ್ಚಿದ್ದಂಗೆ ಆ ಹಾಡ ಎದುರಾಗಿರ್ಬೋದು, ಯಾವ ಪಿಕ್ಚರ್ನಾಗಿರ್ಬೋದು, ಎಷ್ಟು ಜನ ಇವ್ರು ಲವ್ ಮಾಡ್ತಾರ, ಹಂಗೆ ಹಿಂಗಂತ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಾರ ಅವರು ಇಮ್ಯಾಜಿನ್ ಮಾಡ್ಕೊಂಡು ಅಷ್ಟಕ್ಕೆ ಬಿಟ್ಟಿಲ್ಲ ಶ್ರುತಿ. ಆ ಹಾಡು ಯಾವ ಫಿಲಮ್ನಾಗಿರ್ಬೋದು ಅಂಥೇಳಿ ಹುಡುಕಿ ಆಡಿ ಅವಾಗ CD ಪ್ಲೇಯರ್ ಅಂತ ಬರ್ತದ್ದು ಗೊತ್ತಾನ, ಆ ಫಿಲಮ್ದು ಒಂದು CD ಕ್ಯಾಸೆಟ್ ತೊಗೊಂಡು ಹೋಗಿ ಊರಿಗೆ ಹೋಗ್ಯಾರ. ಊರಿಗೆ ಹೋಗಿ ಅವರು ತಂಗಿದಾರ ಜೊತೆ ಅದು ಹಾಡು ಸಂತೆನ ಕೇಳ್ದ. ಅವ್ರು ತಂಗಿದಾರಿಗೆ ಇರಿಟೇಟ್ ಆದಂಗೆ ಆಗ್ಬಿಟ್ಟದ. ಯಾಕೋ ಸಂತೆನ ಹುಚ್ಚಿರ್ಕತಿ ಇದೇ ಹಾಡನೇ ಕೇಳ್ತಿಲ್ಲ, ಬೇರೆ ಏನೂ ಕೇಳಂಗೇ ಇಲ್ಲ ನೀನು ಅಂತಂದ್ರೆ, ಸುಮ್ಮನೆ ನೀವೆಲ್ಲರೂ ಇದೇ ಹಾಡೇ ಕೇಳ್ಬೇಕಾ, ನನ್ಗೆ ಯಾರೂ ಡಿಸ್ಟರ್ಬ್ ಮಾಡ್ಬಿಡ್ರಿ ಅನ್ನೋದು. ಸಂತೆನ ಒಂದು 50 ಸಲ ಕೇಳಕಂತ ನೋಡು ಹಾಡನ್ನು. ಬಾರಿ ರೀ ಅಂಕಲ್. ಆಯಿತು ಕೇಳಿ ಊರಿಗೆ ಬಂದು ಮಳಿಸಿ ಇನ್ನೊಂದು ಲೆಟ್ರ್ ಬಂತು ಅವನಿಂದ. ಥ್ಯಾಂಕ್ಸ್ ರೀ, ನೀವು ಇಷ್ಟು ನಾನು ಲವ್ ಮಾಡ್ತೀನಿ ಅಂತ ನನಗೆ ಗೊತ್ತೇ ಇದ್ದಿದ್ದಿಲ್ಲ ರೀ. ನೀವು ಬರೆದು ಕೊಟ್ಟಿದ್ದ ಹಾಡ ಕೇಳಿದೀನಿ ರೀ, ಭಾರಿ ಅರ್ಥದ ರೀ. ಥ್ಯಾಂಕ್ ಯು ಸೋ ಮಚ್ ರೀ, ಐ ಲವ್ ಯು ರೀ ಅಂತ ಬರೆದು ಕೊಟ್ಬಿಟ್ಟು ನೋಡುವ ತಾಯಿ. ಆ ಲೆಟ್ರ್ ಓದಿ ಇಷ್ಟು ಅಂಜಿದ್ನಲ್ಲ ಶ್ರುತಿ ನಾನು. ಮತ್ತು ನಾ ಏನು ಮಾಡ್ಲವ, ಇದು ಎಲ್ಲೆಲ್ಲಿಗೂ ಹೊಂಟು ಬಿಡ್ತಲ್ಲ ಅಂತೇಳಿ ಭಯ ಶುರುವಾಗ್ಬಿಡ್ತು ನನಗೆ. ಅದಕ್ಕೆ ನಾನು ಅವನಿಗೆ ಹೇಳಿದೆ, ಏನು ಇದು ಎಲ್ಲೆಲ್ಲಿಗೂ ಹೊಂಟು ಬಿಡ್ತಲ್ಲ, ಸುಮ್ಮನೆ ಒಂದು ಬಿಡ ಅಂತ ಪದ ಇಷ್ಟು ದೂರ ಹೋಗ್ತದೆ ಅಂತ ನನಗೆ ಗೊತ್ತಿದ್ದಿಲ್ಲ. ಹೇಳು ಅವನಿಗೆ ಹೋಗಿ ನಾನು ಲವ್ ಮಾಡಂಗಿಲ್ಲ ಅಂತ ಹೇಳು ಅಂತೇಳಿ ಇವನಿಗೆ ಹೇಳಿದ್ನವ. ಅದಕ್ಕೆ ಅವ ಏನಂದ, ಏನಾಗಂಗಿಲ್ಲ ತಗೋ, ಸುಮ್ಮನೆ ಬರೆದು ಕೊಡಲಿಲ್ಲ ಅಂದ್ರೆ ಸಿಟ್ಟಿಗೆ ಇರ್ಬಿಡ್ತಾನೆ, ಸಿಟ್ಟಿಗೆ ಇರಿದ್ರೆ ಏನರ ಮಾಡ್ಕೋತ ಕೊಡ್ತಾನೆ, ಯಾಕೆ ಬೇಕಂತ. ಅದ್ರಾಗ ನೀನು ಮನಿ ಲೆಟ್ರ್ ಬರೆದು ಕೊಟ್ಟಿಯಲ್ಲ, ನಲಿವಿನ ವೇಳೆ ಅಂತೇಳಿ, ಅದು ಭಾಳ ಇಟ್ಕೊಂಡ್ಬಿಟ್ಟಾನ. ಪೂಜೆ ಮಾಡ್ದಂಗೆ ಮಾಡ್ಲಿಕ್ಕತ್ತೇನೆ ಆ ಲೆಟ್ರನ್ನ. ಅದನ್ನ ಇಟ್ಕೊಂಡು ನೀನು ಲವ್ ಮಾಡಕತ್ತಿ ಅಂತ ಎಲ್ಲರಿಗೆ ತೋರಿಸಿದ್ನಂದ್ರೆ ಏನು ಮಾಡ್ತೀನಿ ನೀನು? ನಿನ್ನ ಮರಿದಿನ ಓದೋದಿಲ್ಲ ಈಗ. ಸುಮ್ಮ ಅದಕ್ಕೆ ಲೆಟ್ರ್ ಬರೆದು ಕೊಟ್ಬಿಡು. ನೀ ಏನಿಲ್ಲಿ 10th ಮುಗಿತಾನೆ ಅಷ್ಟೇ ಇರ್ತದೆ, ಆಮೇಲೆ ನಿಮ್ಮ ಊರಿಗೆ ಹೋಗ್ಬಿಡ್ತೀಯಲ್ಲ, ಅವ್ನು ಮರ್ತು ಬಿಡಕಂತೆ. ಅವಾಗ ಅವ್ರಷ್ಟಕ್ಕೆ ಅವ ಊರಿಗೆ ಹೋಗ್ತಾನೆ, ನಿನ್ನಷ್ಟಕ್ಕೆ ನೀವು ಊರಿಗೆ ಹೋಗ್ತಿ, ಮುಂದೇನು ಯಾರು ಹೇಳಂಗಿಲ್ಲ. ಸುಮ್ಮನೆ ಈಗ ಲೆಟ್ರ್ ಬರೆದು ಕೊಟ್ಬಿಡು ನೀ ಅಷ್ಟೇ ಅವನು ಅಂತ ಅಂದವ. ಹಂಗಾಗಣ ತಪ್ಸ್ಕೋಬೇಕಲ್ಲ, ಮತ್ತು ನಾನು ಹೆಂಗಾರ ಮಾಡಿ 10th ಮುಗಿತಾನಲ್ಲ ಬಿಡು, ಹೆಂಗಿದ್ರೆ ಲೆಟ್ರ್ ಬರೆದು ಕೊಟ್ಬಿಟ್ರಾಯ್ತು ಅಂತೇಳಿ ಲೆಟ್ರ್ ಬರ್ಲಿಕ್ಕೆ ಶುರು ಮಾಡಿದೆ. ಏನು ಬರೆದು ಕೊಡ್ತಾನಂದ್ರೆ ಅದಕ್ಕೆ ರಿಪ್ಲೈ ಮಾಡಿ ಬರೆದು ಕೊಡೈತಿ. ಅವ ಏನು ಬರೆದು ಕೊಡ್ತಾನಂದ್ರೆ ರಿಪ್ಲೈ ಮಾಡಿ ಬರೆದು ಕೊಡೈತಿ ನಾನು. ಅದು ಮಗ್ಗಿನ ಮನಸ್ಸು ಪಿಕ್ಚರ್ನಾಗ ತೋರಿಸ್ಯಾರಲ್ಲ ನೀನು, ಈ ಸಣ್ಣ ವಯಸ್ಸಿಗೆ ಹೆಂಗೆ ಹಾಳಾಗ್ತಾರೆ ಅನ್ನೋದನ್ನು, ಅದು ಪಕ್ಕಾ ನಮ್ಮ ಲೈಫ್ನಾಗ ನಡೆದ ನೋಡೋದು. ಅಂದ್ರೆ ನಿಮ್ಮಿಬ್ಬರಿಗೆ ಪ್ರೀತಿ ಬರ್ಸಿದ್ದು ಇವರು ನಡುವಿನವರು ನಿಮ್ಮ ಜೊತೆ ಓದ್ಲಿಕ್ಕೆ ಬರ್ತೀನಲ್ರಿ ಅಣ್ಣ, ಅದೇ ಅಂಕಲನ್ನೇ ಅಂದ್ರೆ. ಅವನೇ ಅಂದ್ರೂ ಅಡ್ಡಿ ಇಲ್ಲ ಬಿಡು. ಅಷ್ಟಾದ್ರೆ ನಾವು ಯಾವಾಗೂ ಒಂದಿನೂ ಎದುರ ಬಿದ್ರೆ ನಿಂತು ಮಾತೇ ಆಡಿಲ್ಲ. 10th ಲಾಸ್ಟಿಗೆ ಬಂತಲ್ಲ, ಅವಾಗ ನಾ ಒಂದು ಲಾಸ್ಟ್ ಲೆಟ್ರ್ ಬರೆದು ಕೊಟ್ಬಿಟ್ಟೆ. ನೋಡು, ನಾ ಇಷ್ಟು ದಿನ ಸುಮ್ಮನೆ ಲೆಟ್ರ್ ಬರೀ ಅಂತಲೇ ಬರ್ತಿದ್ದೆ, ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ, ಲಾಸ್ಟ್ ಮುಗಿತೀಗ ನಾವು ಊರಿಗೆ ಹೋಗ್ತೀನಿ, ನನಗೆ ನಿನಗೆ ಏನೂ ಸಂಬಂಧ ಇಲ್ಲ ಅಂತೇಳಿ ಒಂದು ಲೆಟ್ರ್ ಬರೆದು ಕೊಟ್ಟು ನಾವು. ಆಮೇಲೆ ಏನಾಯ್ತು ರೀ? ಏನಂತ ಕೇಳ್ಕೊತ ಕೂತಲ್ಲ. ಈಗ ಅಡುಗೆ ಮಾಡಬೇಕು, ನಿಮ್ಮ ಅಂಕಲ್ ಬರ್ತಾರೆ, ಈಗ ನಾ ಅಡುಗೆ ಮಾಡ್ತೀನಿ, ಮತ್ತು ನಾಳೆ ಹೇಳ್ತೀನಿ ಅಂತ. ನಾನು ನಾಳೆನೂ ಬರೋಕೆ ಆಂಟಿ, ನಾ ಬಿಡಂಗಿಲ್ಲ, ನೀವು ಕಂಟಿನ್ಯೂ ಪೂರ್ತಿ ಹೇಳೋತನ ನಾ ಬಿಡಂಗಿಲ್ಲ ನೋಡ್ರಿ. ಇದೇನ ಇವ ಡಾಕ್ಯುಮೆಂಟ್ರಿ ಮಾಡೋರು ಮಾಡ್ದಂಗೆ ಮಾಡ್ಲಿಕ್ಕತ್ತಿಲ್ಲ, ಯಾಕೆ ನೀ ಏನು ಕತೆ ಬರಿತೀಯ ನಮ್ಮ ಮೇಲೆ? ಯಾಕೆ ಬರಿಬಾರ್ದ್ರಿ? ಬರೆದ್ರು ಬರಿತೀನಿ ಕತೆನ. ಏನಾರ ಮಾಡವ ನೀನು, ಕತೆಯಾರ ಬರೀ ಏನಾರ ಮಾಡು, ನಿನಗೆ ಅಷ್ಟು ಕೇಳ್ಬೇಕು ಅನ್ನೋದು ಆಸೆ ಇತ್ತಂದ್ರೆ ನಾಳೆ ಬಾ ಮತ್ತೆ ಹೇಳ್ತೀನಂತ. ಈಗ ಸುಮ್ಮನೆ ಸಿಟಿಗೆ ಇರ್ತಾರೆ ಶ್ರುತಿ ಅವ್ರು, ಅಡುಗೆ ಮಾಡ್ಬೇಕು ನಾಯಿನ. ಆಯ್ತು ಹೇಳ್ರಿ ಆಂಟಿ, ನೀವು ಅಡುಗೆ ಮಾಡಿರಿ, ನಾನು ನಾಳೆ ಬರ್ತೀನಿ ಅಂತ. ಹೋಗಿ ಬರ್ಲಿರಿ ಆಂಟಿ? ಬಂದು ಕೂತಿ ಲವ್ ಸ್ಟೋರಿ ಕೇಳಿದಿ, ಹಂಗೆ ಹೋಗ್ತೀನಿ ಅಂದ್ರೆ ಹೆಂಗೆ? ಕೂಡಿ ಊಟ ಮಾಡ್ಕೊಂಡು ಹೋಗಂತೆ ಅಂತ. ಭಾಳ ಏನಿಲ್ಲ, ಅಡುಗೆ ಆಗ್ಯದ, ಅರ್ಧಂಬರ್ಧ ಆಗ್ಯದ, ಇನ್ನೊಂದು ಸ್ವಲ್ಪ ಮಾಡ್ತೀನಿ, ಒಂದು 10 ನಿಮಿಷ 15 ನಿಮಿಷ ಕೂಡು ಊಟ ಮಾಡ್ಕೊಂಡು ಹೋಗ್ಬಿಡಕಂತೆ. ಬ್ಯಾಡ ಹೇಳ್ರಿ ಆಂಟಿ, ಊಟ ಏನು ಬೇಡ, ಮತ್ತೆ ಯಾಕೆ ನಾ ಹೋಗ್ತೀನಿ ರೀ. ಸುಮ್ಮ ಕೂಡ ಏನಾಗಂಗಿಲ್ಲ, ಊಟ ಮಾಡ್ಬೇಕಂತೆ ಅಂತ. ಹೆಂಗದ್ರಿ ನಮ್ಮ ಅಂಟಿಯರ್ ಲವ್ ಸ್ಟೋರಿ? ನಿಮಗೂ ಇಷ್ಟ ಆಗ್ಲಿಕ್ಕತ್ತದಲ್ಲ? ಕಮೆಂಟ್ ಮಾಡಿರಲ್ಲ, ನಿಮಗೂ ಶ್ರುತಿಗಿಂತ ಹೆಚ್ಚು ನಮಗೆ ಕೇಳ್ಬೇಕು ಅನಿಸದ ಹೇಳ್ರಿ ಲವ್ ಸ್ಟೋರಿ ಅಂತೇಳಿ. ಅದಕ್ಕೆ ಹೇಳಿಕತ್ತಾರ. ಮುಂದಿನ ಭಾಗನೂ ಹೇಳಲ್ರಕಲ್ರಿ?
ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ, ಏನನ್ನೋದು ಹೇಳೋಣ ಬೇಡ ಲವ್ ಸ್ಟೋರಿ ಅನ್ನೋದನ್ನು. ಎಲ್ಲರಿಗೂ ನಮಸ್ಕಾರಗಳು.